ಎಲ್ಲರಿಗೂ ನಮಸ್ಕಾರ. ಆ ಇವತ್ತು ನಮ್ಮ ಹಾವಣಿ ಆದಿ ಜಾಂಬವನ ಗುಡಿಯಿಂದ ಇವತ್ತು ನಮ್ಮ ಹಾವಣಿ ಜಾತ್ರೆ ಪ್ರಾರಂಭ ಆಗ್ತಾ ಇದೆ. ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ 17ನೇ ತಾರೀಕು 17ನೇ ತಾರೀಕು ಬ್ರಹ್ಮರಥೋತ್ಸವ ಶುರು ಆಗುತ್ತೆ. ಎಲ್ಲರಿಗೂ ದೊಡ್ಡ ಜಾತ್ರೆ ಕೋಲಾರ ಡಿಸ್ಟ್ರಿಕ್ಟ್ ಎಲ್ಲ ದೊಡ್ಡ ಜಾತ್ರೆ ಅಂತ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದೀವಿ. ಇಲ್ಲಿ ಶಾಸಕರು ನಮ್ಗೆ ಏನು ಹೇಳಿದ್ರು, ಸ್ವಚ್ಛತೆ, ನೀರಿನ ವ್ಯವಸ್ಥೆ ಎಲ್ಲ ಅದೆಲ್ಲ ಸಂಪೂರ್ಣ. ಮೇಡಮ್, ಇಡೀ ರಾಜ್ಯದಲ್ಲೇ ಪುರಾಣ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದು ಹಾವಣಿ ಜಾತ್ರೆ. ಈ ಒಂದು ಬೃಹತ್ ಜಾತ್ರೆಯಲ್ಲಿ ರಾಸುಗಳು ಮತ್ತೆ ಲಕ್ಷಾಂತರ ಜನ ಸೇರ್ತಾರೆ. ನಮ್ಮ ಒಂದು ಗ್ರಾಮ ಪಂಚಾಯತಿಯಿಂದ ಏನೆಲ್ಲ ಸೌಲಭ್ಯಗಳನ್ನು ಮಾಡಿದ್ರೆ ಮುಂಜಾಗ್ರತೆ? ನಾವು ಮೊನ್ನೆ ಶನಿವಾರ ಸ್ವಚ್ಛತೆ ಶನಿವಾರ ಅಂತ ಒಂದು ಇದು ಮಾಡಿಕೊಂಡು ಇವರು ತುಂಬಾ ಸಹಕಾರ ಕೊಟ್ಟು PDO 30 ಪಂಚಾಯಿತಿಯಿಂದ ನಮಗೆ ತುಂಬಾ 200 ಜನಕ್ಕೂ ಹೆಚ್ಚಾಗಿ ಸ್ವಚ್ಛತೆ, ಹಾವಣಿ ಪೂರ ಸ್ವಚ್ಛತೆ, ಬೆಟ್ಟದ ಹತ್ರ, ರಥೋತ್ಸವ ಓಡ ಬೀದಿಯಲ್ಲಿ ಪ್ರತಿಯೊಂದು ಇದ್ರಲ್ಲೂ ನಾವು ಸ್ವಚ್ಛತೆ ಮಾಡಿದೀವಿ. ಆಮೇಲೆ ನೀರಿನ ವ್ಯವಸ್ಥೆನೂ ಕೂಡ ಮಾಡ್ಕೊಟ್ಟಿದೀವಿ. ಆಮೇಲೆ ಲೈಟ್ಗಳಿಗೂ ಈ ಸರಿ ಬೆಟ್ಟಕ್ಕೆ ವಿಶೇಷವಾಗಿ ಲೈಟ್ಗಳನ್ನ ಹಾಕ್ಸ್ಕೊಟ್ಟಿದೀವಿ. ಆಮೇಲೆ ದನದ ಜಾತ್ರೆಗೂ ಕೂಡ ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಮೇಡಮ್, ಅಧಿಕೃತವಾಗಿ ಇವತ್ತು ಆದಿ ಜಾಂಬವನ ಜಾತ್ರೆ ಮುಖಾಂತರ ಪೂಜಾ ಪುನಸ್ಕಾರದ ಮುಖಾಂತರ ಶುರುವಾಗಿದೆ. ಈ ಪೂಜೆ ಎಲ್ಲ ಯಾವ ರೀತಿ ಹೇಗೆ? ತುಂಬಾ ಚೆನ್ನಾಗಿ ನಡೀತು. ಇವಾಗ KH ಮುನಿಯಪ್ಪ ಅವರು ಮತ್ತೆ ಶಾಸಕರು ಸಮೃದ್ಧಿ ಮಂಜು ಅವರು ಎಲ್ಲರೂ ಬಂದು ಭಾಗವಹಿಸಿ ತುಂಬಾ ಚೆನ್ನಾಗಿ ನೆರವೇರಿಸ್ಕೊಟ್ರು. ಮೇಡಮ್, ಈಗ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳದಿಂದ ಕೂಡ ಆದಿ ಜಾಂಬವನ ವಕೀಲನವರು ಸುಮಾರು ಜನ ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳೆಲ್ಲ ಸರಿಯಾಗಿತ್ತ, ಹೇಗೆ? ಎಲ್ಲ ಸರಿಯಾಗಿದೆ ಸರ್. ಅದೇ ಈ ಶೌಚಾಲಯದು ಕೂಡ ನಾವು ಇದ್ ಮಾಡಿದ್ವಿ. ಅದನ್ನ ಹೇಳೋ ರೀತಿಯಾಗಿ ಶೌಚಾಲಯನ ಶಾಸಕರು ಹೇಳಿದ್ರು, ಅದು ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ನೆಕ್ಸ್ಟ್ ಬರೋ ಇದರಲ್ಲಿ ಇನ್ನೊಂದು ಶೌಚಾಲಯ ಇಲ್ಲಿ ಸಂತೆಗೇಟ್ ಹತ್ರ ನಿರ್ಮಾಣ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಇನ್ನ ಯಥಾ ಪ್ರಕಾರವಾಗಿ ನೀರಿಂದು, ಲೈಟಿಂದು ಎಲ್ಲ ತುಂಬಾ ಚೆನ್ನಾಗಿ ಆಗಿ ಬಂದಿದೆ. ಕಳೆದ ವರ್ಷ ಕೂಡ ತಾವು ಅಧ್ಯಕ್ಷರಿದ್ರಿ, ಯಶಸ್ವಿಯಾಗಿ ಹಾವಣಿ ಜಾತ್ರೆಯನ್ನ ನಿರ್ವಹಿಸ್ಕೊಟ್ರಿ. ಈಗ ಕೂಡ ಪ್ರಸ್ತುತ ತಾವಿದ್ದೀರಾ. ಈ ಸವಾಲಾಗಿ ಅನಿಸ್ತಾ ಇದೆ, ಇಲ್ಲ ಖುಷಿ ಅನಿಸ್ತದ ಈ ಒಂದು ಜವಾಬ್ದಾರಿ? ಖುಷಿ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಒಟ್ಟಾರೆಯಾಗಿ ಭಕ್ತಾದಿಗಳಿಗೆ, ನಮ್ಮ ತಾಲೂಕಿನ ಹಾವಣಿ ಜಾತ್ರೆಗೆ ಬರುವಂತ ಭಕ್ತಾದಿಗಳಿಗೆ ಹೇಳಬೇಕಂದ್ರೆ ಯಾವ ರೀತಿ ಮಾತು ಹೇಳ್ತೀರಾ? ಸ್ವಾಗತ ಯಾವ ರೀತಿ ಕೊಡ್ತೀರಾ? ನಾನು ಎಲ್ಲರಿಗೂ ಕೇಳೋದಿಷ್ಟೇ, ಹೇಳೋದಿಷ್ಟೇ, ಹಾವಣಿ ಜಾತ್ರೆಗೆ ಬಂದು ರಾಮಲಿಂಗೇಶ್ವರನ ಕೃಪೆ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.